ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಅವ್ರದಿಂದವ್ರು ಹೇಳಿದ್ದು, ಇಲ್ಲ ನೀವು ಒಂದು ವೇಳೆ ನ್ಯಾಯ ಬಗೆಹರಿಲಿಲ್ಲ ಅಂದ್ರೆ ಹೆಗ್ಡೆಯವ್ರ ಹತ್ರ ಬಂದರೆ ನಿಮ್ಮ ನ್ಯಾಯ ಬಗೆಹರಿತಿಲ್ಲ ಅಂತ ಮಾತಾಡಿದರು. ನಾವು ಇವತ್ತು ಅವ್ರಿಗೆ ಚಾಲೆಂಜ್ ಮಾಡ್ತಾಯಿದ್ದೀವಿ, ಹೆಗ್ಡೆ ಅವ್ರಿಗೆ ಇವೆಲ್ಲ ನಾವೇನು ಆರೋಪ ಮಾಡ್ತಾಯಿದ್ದೀವಿ ಇವಕ್ಕೆಲ್ಲ ಉತ್ತರ ಕೊಡ್ಬನ್ನಿರಿ. ಒಂದು ವೇಳೆ ಇವೆಲ್ಲ ಸುಳ್ಳಾದ್ರೆ ನೀವೇನು ಹೇಳ್ತೀರ ಶಿಕ್ಷೆ ಅನುಭವಿಸಕ್ಕೆ ನಾವು ತಯಾರಿದ್ದೀವಿ. ಒಂದು ವೇಳೆ ಖರೆ ಆದ್ರೆ ಏನು ಅನ್ನೋದು ಮೊದಲು ನೀವು ಹೇಳಿ ನಮ್ಮ ಎನ್ಕ್ವೈರಿ ಮಾಡಿರಿ ಅಂತ ಚಾಲೆಂಜ್ ಮಾಡ್ತಾಯಿದ್ದಾರೆ. ಇಲ್ಲೇ ನಾವು ಗಮನಿಸಬೇಕಾಗಿದ್ದು ಏನಪ್ಪ ಅಂದ್ರೆ ಸೋಮನಾಥ್ ನಾಯಕರು ಇಷ್ಟು ಕಾನ್ಫಿಡೆಂಟಾಗಿ ಈ ಒಂದು ಹೆಗ್ಡೆ ಅವರ ಮೇಲೆ ಭೂ ಹಗರಣದ ಕುರಿತಾಗಿ ಭೂಗಳ್ಳತನದ ಕುರಿತಾಗಿ ಆರೋಪ ಮಾಡೋದನ್ನು ನೋಡಿದಾಗ ಅದಕ್ಕೆ ಇಲ್ಲಿವರೆಗೇನು ಯಾವುದೇ ರೀತಿಯಂಥ ಉತ್ತರವನ್ನು ಕೊಟ್ಟಿಲ್ಲ ಹೆಗ್ಡೆ ಅವರು ಅನ್ನೋದು ಮಾತನ್ನು ಸೇರಿಸ್ತಾ. ಆದರೆ ಇವರು ಇದನ್ನು ಸ್ಟೇ ತೊಗೊಂಡು ಮುಂದೆ ಹಾಕ್ತಾ ಹೊರಟಿದ್ದಾರೆ. ಇದೇನು ತೋರಿಸ್ತದೆ ಅಂದ್ರೆ ಅವ್ರು ಸುಳ್ಳಿದ್ದಾರೆ ಅಂತ ತೋರಿಸ್ತದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮಂಜುನಾಥ ಸ್ವಾಮಿಯ ಒಂದು ಎಕರೆ ಭೂಮಿ 1 ಎಕರೆ 7 ಸೆಂಟ್ ಭೂಮಿ ಅದ, ಆ ಭೂಮಿ ಸಹ ತಮ್ಮ ಮನೆ ತಂದೆ ಆಸ್ತಿಯನ್ನು ಮಾಡ್ಕೊಂಡಿದ್ದಾರೆ ಇವರು ಅನ್ನುವಂಥ ಆರೋಪವನ್ನು ಇವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕೂಡ ಸಾಕ್ಷಿಗಳಿದ್ದಾವೆ, ಸಾಕಷ್ಟು ಸಾಕ್ಷಿದ ನಾವು ಮಾತಾಡ್ತಾ ಇಲ್ಲ. ಇವು ಸುಳ್ಳಾಗಿದ್ರೆ ಅವ್ರು ಶಿಕ್ಷೆ ಅವ್ರು ಕೊಡಲಿ, ಓಪನ್ನ ಚಾಲೆಂಜ್ ಮಾಡ್ತಾ ಇದ್ವಿ ಅವ್ರಿಗೆ ಬಂದಿದ್ದು, ಇಲ್ಲಿವರೆಗೆ ಬರ್ತಾ ಇಲ್ಲ ಅನ್ನೋಂಥ ಮಾತನ್ನ ಅಂತ ನಾವು ಹೋರಾಟ ಪಡೋದಿಲ್ಲ. ಈ ಹಕ್ಕು ಒತ್ತಾಯ 14 ಹಕ್ಕು ಒತ್ತಾಯ ಇಟ್ಟುಕೊಂಡು ನಾಳೆಯಿಂದ ಹೋರಾಟವನ್ನು ಮಾಡುವಂಥದ್ದು ಅದು ಬೆಳ್ತಂಗಡಿಯಲ್ಲಿ ತಮ್ಮ ಹೋರಾಟ ಮುಂದುವರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ರಾಜ್ಯದ ವಿರೋಧ ಪಕ್ಷದ ನಾಯಕರಿರ್ಬೋದು, ಆಡಳಿತಾರೂಢ ಪಕ್ಷದವರು ಇರ್ಬೋದು, ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದಾರೆ. ಕೊಟ್ಟು ಇದನ್ನೊಂದು ರಾಜ್ಯ ಮಟ್ಟದಲ್ಲಿ ಮೂವ್ಮೆಂಟ್ ಮಾಡಬೇಕು ಅಂತ ಒಂದು ಕಡೆ ಸೌಜನ್ಯಾಳ ಮುಖಾಂತರ ನಮ್ಮ ಇವರು ತಿಮ್ಮರೋಡಿಯವರಾಗಿರ್ಬೋದು, ಅದೇ ಕಡೆ ಮಟ್ಟಣ್ಣವರು 200 ಕೋಟಿ ಹೋರಾಟ ಮಾಡ್ತಾಯಿದ್ರು. ಇನ್ನೊಂದು ಕಡೆ ಈ ಸಾವುಗಳಿಂದ ಸತ್ತಂಥವ್ರು ಇವ್ರು ಯಾರು ಏನು ಅಂತ ಕೊಂದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಅದು ಇನ್ನೊಂದು ಕಡೆಯಿಂದ ನಾಗಲಕ್ಷ್ಮಿ ಚೌಧರಿ ಅವರಿಂದ ಅಥವಾ ಇನ್ನುಳಿದವರಿಂದ ಅಲ್ಲಿ ಹೆಣ್ಮಕ್ಳಿಂದ ಹೋರಾಟ ನಡೀತಾ ಇದೆ. ಈಗಾಗಲೇ ಅದು ಮೂಮೆಂಟ್ ರೂಪ ತೊಗೊಳ್ಲಿಕ್ಕತ್ತದು. ನಾವು ಭೂಮಿ ಹೋಗ್ಯದಪ್ಪ, ಇಲ್ಲೇ SC/STಗಳು ಭೂಮಿ ಸಿದ್ಧಿಸ್ಕೊಂಡಿದ್ದಾವೆ. ಒಂದು 13-14 ಮನೆಗಳಿದ್ದಾವಂತ. ಆ 14 ಮನೆಗಳು ಸಹಿತ ಇವತ್ತು ಅವ್ರು ಜಾಗ ಕೊಡ್ತಾ ಇಲ್ಲ ಅನ್ನೋಂಥ ಆರೋಪ ಮಾಡ್ತಾ ಇದ್ದಾರೆ. ಇವೆಲ್ಲ ದಿಶೆಯಲ್ಲಿ ನಾವು ಸಹಜವಾಗಿ ನೀವು ಧರ್ಮಸ್ಥಳಕ್ಕೆ ಹೋದ್ರಪ್ಪ ಅಂದರೆ ಲೋಕಲ್ ಇಂಥ ಜನರಿಗೆ ಪ್ರಶ್ನೆ ಮಾಡಿದ್ರೆ ಅವರೆಲ್ಲ ಉತ್ತರ ಕೊಡುವಂಥವ್ರಾಗಿದ್ದಾರೆ ಅನ್ನೋ